ಮತ್ತು ಬೇರೆ ಬೇರೆ ಸಂಸ್ಥಾನಗಳ ವಿಲೀನ ಭಾರತದಲ್ಲಿ ಏನಾಯಿತು, ಹಿಂದೂ ಸಂಸ್ಥಾನಗಳ ತಾವಾಗೆಲ್ಲ ವಿಲೀನ ಆದವು. ನಿಜಾಮ್ ಪೊಲೀಸ್ ಆಕ್ಷನ್ ಮಾಡಿ, ಜುನಾಗಢ ನವಾಬ್ ಪೊಲೀಸ್ ಆಕ್ಷನ್ ಮಾಡಿ ಭಾರತವನ್ನು ಒಕ್ಕಟ್ಟಾಗಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾಡಿದ್ರು. ಕಾಶ್ಮೀರವೂ ದಯವಿಟ್ಟು ಹೋಗಿತ್ತು. ವಲ್ಲಭಾಯ್ ಪಟೇಲ್ ನೇರ ಆಕ್ಷನ್ ತಗೊಂಡು ಕ್ಯಾಪ್ಟನ್ ಸೋಮನಾಥ್ ಶರ್ಮಾ ಅವರ ನೇತೃತ್ವದಲ್ಲಿ ಶ್ರೀನಗರದಲ್ಲಿ ಸೈನ್ಯ ಇಳಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಕೆಲಸ ಮಾಡಲು ಕಾಶ್ಮೀರನ ಮೂಡಿತು. POK ಮಾತ್ರ ಅವ್ರ ಕೈಗೆ ಇವತ್ತು ಇದೆ. ಇದೆಲ್ಲ ಭಾಗಗಳು ಒಟ್ಟಾಗಿ ಭಾರತ ವಿಶ್ವವಾಗಿ ನಾವು ಇವತ್ತು ಸಂಕಲ್ಪವನ್ನು ಮಾಡಬೇಕು. ಯಾವ ತಪ್ಪನ್ನ ತುಷ್ಟೀಕರಣದ ತಪ್ಪನ್ನು ನಮ್ಮ ಪೂರ್ವಜರು ಮಾಡಿದ್ರು ಅದನ್ನು ನಾವು ಮಾಡಬಾರ್ದು. ರಾಷ್ಟ್ರೀಯತೆ ಮುಖ್ಯವಾಗುವುದು. ಯಾವುದೇ ಧರ್ಮವನ್ನು ಪಾಲಿಸಿದ್ರೆ ನಮಗೆ ಯಾರೂ ಅಭ್ಯಂತರ ಇಲ್ಲ. ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಎನಿ ರಿಲಿಜನ್ ಯು ಕ್ಯಾನ್ ಫಾಲೋ, ಹಿಂದೂ, ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ರಾಷ್ಟ್ರ ಬಂದಾಗ ರಾಷ್ಟ್ರ ಮೊದಲು ಅಂದ ಮೇಲೆ ಎಲ್ಲ ಗೌಣ. ಜಪಾನ್ ಕೇಳಿದಂತ ಬುದ್ಧ ಇಂಡಿಯಾದಿಂದ ಬಂದವ. ಇವತ್ತು ಅಕಸ್ಮಾತ್ ಜಪಾನ್ ಮೇಲೆ ಬುದ್ಧ ಯುದ್ಧಕ್ಕೆ ಬಂದು ಏನು ಮಾಡ್ತಾರೆ ಹುಡುಗರಿಗೆ ಅಲ್ಲಿ ಮಕ್ಕಳು ಹೇಳಿದ್ರು ಬುದ್ಧನ ಜೊತೆ ನಾವು ಯುದ್ಧ ಮಾಡ್ತೇವೆ. ಧರ್ಮ ಬುದ್ಧನ ನಾವು ಪಾಲಿಸ್ಬೋದು, ಆದರೆ ಜಪಾನ್ ನನ್ನ ಮಾತೃಭೂಮಿ, ಅದನ್ನು ಉಳಿಸಲಿಕ್ಕೆ ನಾವು ಹೋರಾಡ್ತೇವೆ. ಇಂಡೋನೇಷ್ಯಾ ಜಗತ್ತಿನ ಅತಿ ಹೆಚ್ಚು ಮುಸಲ್ಮಾನರಿರುವ ದೇಶ. ಅಲ್ಲಿ ಎಲ್ಲ ಹಿಂದೂ ಪುರೋಹಿತರು ಇವೆ. ವಿದೇಶಿ ಯಾತ್ರೆ ಹೋಗ್ಬೋದು ಹೇಳ್ಬೋದು. ಸರಸ್ವತಿ ಫೋಟೋ ನಮ್ಮ ಯೂನಿವರ್ಸಿಟಿ ಹಾಕಿದಾಗ ವಾಜಪೇಯಿ ಸರ್ಕಾರ ಇದ್ದಾಗ ಕಮ್ಯುನಿಸ್ಟರು ಮುಸ್ಲಿಂ ನೇತಾರ ದೊಡ್ಡ ಕೂಗು ಎಬ್ಸಿದ್ರು. ಆದರೆ ಇಂಡೋನೇಷ್ಯಾದ ಯೂನಿವರ್ಸಿಟಿ ಸರಸ್ವತಿ ಪ್ರತಿಮೆ ಇದೆ. ನಮ್ದು ಇಂಡಿಯನ್ ಏರ್ಲೈನ್ಸ್ ಅವರು ಗರುಡ ಏರ್ಲೈನ್ಸ್, ಗರುಡ ಅಂದ್ರೆ ಹಾರ ಮಾಡ್ತಾರೆ. ಅಂದರೆ ನೂರಾರು ಚಿಹ್ನೆಗಳು ಮುಸ್ಲಿಂ ರಾಷ್ಟ್ರದಲ್ಲಿ ಕೂಡ ಅವರು ಪಾಲಿಸಿಕೊಂಡು ಬಂದಂಥ ಉದಾಹರಣೆಯನ್ನು ನಾವು ನೋಡಬಹುದು. ಹೆಸರು ನಮ್ಮನ್ನು ಗಂಡ ಮಾಡಿಬಿಟ್ರು. ಇಂಡಿಯಾ ದಟ್ ಈಸ್ ಭಾರತ ಅಂತ ಬಂದರು. ದಟ್ ಈಸ್ ವಾಟರ್ಫುಲ್ ಮಿಸ್ಟೇಕ್. ಒಬ್ಬ ಮನುಷ್ಯನ ಹೆಸರು ಎರಡಾಗಿ ಸಂತೋಷ ಇಲ್ಲಪ್ಪ, ಸಂತೋಷ್ ಚವಾಣ ಅಂತ ನಾವು ಮಾಜಿ ನಮ್ಮ ಮಹಾಪೌರ ಉಪಮಹಾಪೌರರು ಜಾಯ್ ಚವಾಣ ಅಂತ ಕರ್ಕೊಂಡು ನೋಡಿ. ಇಂಗ್ಲೀಷ್ ಜಾಯ್ ಅಂತೀನಿ, ಸಂತೋಷ, ಕನ್ನಡದ ಸಂತೋಷ ಅಂತೀನಿ. ಇಂಪಾಸಿಬಲ್. ಭಾರತನೇ. ಭಾರತ ಒಂದು ರಾಷ್ಟ್ರ, ಭಾರತ ಒಂದು ಜನಾಂಗ, ಭಾರತ ಒಂದು ಸಂಸ್ಕೃತಿ. ಇದನ್ನು ಮತ್ತೆ ಒಂದಾಗಿ ಮಾಡುವಂಥ ಸಂಕಲ್ಪವನ್ನು ನಾವು ಕೈಗೊಂಡಾಗ ಮಾತ್ರ ಆ ಪೂರ್ವಜರು ಯಾರು ಲಾಹೋರ್ನಲ್ಲಿ ಮುಲ್ತಾನ್ನಲ್ಲಿ ನಮಗಾಗಿ ರಕ್ತವನ್ನು ಹರಿಸಿದ್ರು, ಪ್ರಾಣವನ್ನು ಬಿಟ್ಟರು, ಅದಕ್ಕೆ ನಾವು ನ್ಯಾಯವನ್ನು ಕೊಟ್ಟಂಗಾಗ್ತದೆ. ಢಾಕಾದೇವಿ ಢಾಕೇಶ್ವರಿಗೆ ನಾವು ಹೋಗಿ ಪೂಜೆ ಮಾಡುವಂತಾಗಬೇಕು. ಭಾರತ ಒಂದಾಗಬೇಕು ಅನ್ನೋ ಕನಸನ್ನು ಹೊತ್ತು ನಾವಿಲ್ಲಿ ತೆರಳಿದ್ರೆ ಹೆಂಗೆ ಎರಡು ವಿಷಯ ಹೇಳಿಲ್ಲ. ಅಯೋಧ್ಯೆ ರಾಮ ಮಂದಿರ ಇರ್ಬೋದು, ಅಥವಾ 370 ಇರ್ಬೋದು. ಹೆಂಗೆ ನಮ್ಮ ಜನ್ಮ ಕಾಲದಲ್ಲಿ ನಾವು ನೋಡಿದ್ವಿ. ಮತ್ತೊಮ್ಮೆ ಭಾರತ ಒಂದಾಗುವುದನ್ನು ಈ ಜನ್ಮ ಕಾಲದಲ್ಲಿ ನೋಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಟ್ಟರೆ ನಮಸ್ಕಾರ. ಬಹಳ ಜನರಿಗೆ ಯಾವ ಕಾರಣಕ್ಕಾಗಿ ಆಯಿತು, ಮುಂದೆ ಬರುವಂತ ಪೀಳಿಗೆಗೆ ನಮ್ಮ ಭಾರತ ಯಾಕೆ ವಿಭಾಗ ಆಯಿತು ಅನ್ನುವಂಥದ್ದನ್ನ ತಿಳಿಸಿಕೊಡೋದಕ್ಕೋಸ್ಕರನೇ ಈ ಕಾರ್ಯಕ್ರಮ. ಇವತ್ತಿನ ದೇಶ ವಿಭಜನೆಯ ಕರಾಳ ಸತ್ಯ ಕಾರ್ಯಕ್ರಮದ ನ್ಯಾಯವಾದಂಥ ಶ್ರೀ ಅರುಣ್ ಜೋಶಿ ಅವರಿಗೆ ಅತ್ಯಂತ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಅಧ್ಯಕ್ಷೀಯ ಭಾಷಣ ಶ್ರೀಯುತ ತಿಪ್ಪಣ್ಣ ಮಜ್ಜಿಗೆ. 3 ತಾಸಿನ ಪಿಕ್ಚರ್, ನಮ್ಮ ಸ್ವತಂತ್ರ ಭಾರತದ ಬಗ್ಗೆ 3 ತಾಸಿನ ಪಿಕ್ಚರ್ ಕಣ್ಮುಂದ ಬಂದಂಗ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಅರುಣ್ ಜಿ ಹೇಳಿದ್ರೆ, ಸ್ವಾತಂತ್ರ್ಯ ನಂತರದ ನಮ್ಮ ಅಧ್ಯಕ್ಷ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನೀಡಿ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಮ್ಮ ವೈಯಕ್ತಿಕ ಗೀತೆಯನ್ನು ಅವರಿಗೂ ಸಹ ಹೃತ್ಪೂರ್ವಕ ವಂದನೆ ತಿಳಿಸುತ್ತೇನೆ. ಹಿಂದುಳಿದ ಸಂಘಟನೆಕಾರರು ಹಾಗೂ ಹಿರಿಯರಾದಂಥ ಶ್ರೀ ಸತೀಶಣ್ಣ ಶೆಜವಾಡರವರಿಗೂ ಹೃತ್ಪೂರ್ವಕ ವಂದನೆ ತಿಳಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲ ಮೋರ್ಚಾದ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಮಹಿಳಾ ಮೋರ್ಚಾದ ಎಲ್ಲ ತಾಯಂದಿರು ಆಗಸ್ಟ್ 15 ಬೆಳಗ್ಗೆ 9:30ಕ್ಕೆ ಪಕ್ಷದ ಮಹಾನಗರ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಇರುತ್ತದೆ. ತಾವೆಲ್ಲರೂ ಈ ಒಂದು ಧ್ವಜಾರೋಹಣಕ್ಕೆ